ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 34ನೇ ಶ್ಲೋಕ. ಇಲ್ಲಿ ಕೃಷ್ಣನನ್ನು ಶಿಖಂಡಿ ನವಿಲುಗರಿ ಧರಿಸಿರುವನು ಎಂದು ಕರೆಯಲಾಗಿದೆ. ಕೃಷ್ಣನ ಅಲಂಕಾರವನ್ನು ಇಷ್ಟಪಡುವವರಿಗೆ ಈ ಶ್ಲೋಕ ಬಹಳ ಪ್ರಿಯವಾಗಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 310ರಿಂದ 319ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 34. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷೋರುಷಃ ಕ್ರೋಧ ಕೃತ್ಕರ್ಥ ವಿಶ್ವಭಾನುರ್ಮಹೀಧರಃ. ಪದಗಳ ಅರ್ಥ: ಇಷ್ಟ ಯಜ್ಞ ಯಾಗಾದಿಗಳಿಂದ ಪೂಜಿಸಲ್ಪಡುವವನು, ಎಲ್ಲರಿಗೂ ಪ್ರಿಯನಾದವನು, ಪರಮಾನಂದ ಸ್ವರೂಪನಾದ್ದರಿಂದ ಎಲ್ಲರೂ ಇವನನ್ನು ಇಷ್ಟಪಡುತ್ತಾರೆ. ಅವಿಶಿಷ್ಟ ಎಲ್ಲರೂ ಸಮಾನವಾಗಿ ಇರುವವನು ಇವನು, ಇವರಲ್ಲಿ ಹೆಚ್ಚು ಇವರಲ್ಲಿ ಕಡಿಮೆ ಎಂದಿಲ್ಲ, ಎಲ್ಲರ ಆತ್ಮವೂ ಅವನೇ. ಶಿಷ್ಟೇಷ್ಟ ಶಿಷ್ಟ ಜ್ಞಾನಿಗಳು ಸಜ್ಜನರು, ಇಷ್ಟ ಪ್ರಿಯನಾದವನು, ಸಜ್ಜನರಿಗೆ ಇವನು ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನಾದವನು. ಶಿಖಂಡಿ ಶಿಖಂಡ ನವಿಲುಗರಿ ಅಥವಾ ಜುಡ್ಡು. ಗೋಪಾಲಕನಾಗಿ ತಲೆಯಲ್ಲಿ ನವಿಲುಗರಿಯನ್ನು ಧರಿಸಿದ ಸುಂದರ ಕೃಷ್ಣ. ನಹುಷಃ ಜೀವಿಗಳನ್ನು ತನ್ನ ಮಾಯೆಯಿಂದ ಸಂಸಾರದಲ್ಲಿ ಕಟ್ಟುವವನು. ಋಷಃ ಧರ್ಮಸ್ವರೂಪಿ, ಭಕ್ತರ ಇಷ್ಟಾರ್ಥಗಳ ಮಳೆ ಕರೆಯುವವನು. ಕ್ರೋಧ ಕೋಪ, ಕೊಲ್ಲುವವನು, ನಾಶ ಮಾಡುವವನು. ಸಾತ್ವಿಕ ಭಕ್ತರ ಮನಸ್ಸಿನಲ್ಲಿರುವ ಕೋಪವನ್ನು ಶಾಂತ ಮಾಡುವವನು. ಕ್ರೋಧ ಕೃತ್ ದುಷ್ಟರ ಮೇಲೆ ಕೋಪ ಮಾಡುವವನು ಅಥವಾ ದುಷ್ಟರಿಗೆ ಪರಸ್ಪರ ಕೋಪ ಬರುವಂತೆ ಮಾಡಿ ಅವರನ್ನು ನಾಶ ಮಾಡುವವನು. ಕರ್ತ ಜಗತ್ತಿನ ಸೃಷ್ಟಿಕರ್ತ, ಒಂದೇ ಸಾಲಿನಲ್ಲಿ ಅವನು ಕೋಪ ನಾಶ ಮಾಡುವವನು ಮತ್ತು ಕೋಪ ತೋರಿಸುವವನು ಎರಡೂ ಹೌದು. ವಿಶ್ವಭಾವು ವಿಶ್ವದಲ್ಲಿರುವ ಎಲ್ಲರ ತೋಳುಗಳು ಇವನದ್ದೇ ಅಥವಾ ಎಲ್ಲಾ ದಿಕ್ಕುಗಳಲ್ಲೂ ತೋಳುಗಳನ್ನು ಹೊಂದಿರುವವನು. ಮಹೀಧರಃ ಮಹಿ ಭೂಮಿ, ಧರ ಧರಿಸುವವನು, ಭೂಮಿಯನ್ನು ಆದಿಶೇಷನಾಗಿ, ವರಾಹನಾಗಿ ಮತ್ತು ಪರ್ವತ ರೂಪದಲ್ಲಿ ಧರಿಸಿರುವವನು. ಶ್ಲೋಕದ ಭಾವಾರ್ಥ: ಪ್ರೀತಿಗೆ ಪಾತ್ರನಾದವನು, ಎಲ್ಲರೊಳಗೂ ಒಂದೇ ಆಗಿರುವವನು, ಸಜ್ಜನರಿಗೆ ಅತ್ಯಂತ ಪ್ರಿಯನಾದವನು, ನವಿಲುಗರಿಯನ್ನು ಅಥವಾ ಕಿರೀಟವನ್ನು ಧರಿಸಿರುವವನು, ಜೀವಿಗಳನ್ನು ಮಾಯೆಯಿಂದ ಬಂಧಿಸುವವನು, ಧರ್ಮ ಸ್ವರೂಪನು, ಭಕ್ತರ ಕೋಪವನ್ನು ನಾಶ ಮಾಡುವವನು, ದುಷ್ಟರ ಮೇಲೆ ಕೋಪಗೊಳ್ಳುವವನು ಅಥವಾ ದುಷ್ಟರನ್ನು ಕೋಪ ಹುಟ್ಟಿಸುವವನು, ಜಗತ್ತನ್ನು ಸೃಷ್ಟಿಸುವವನು, ವಿಶ್ವವೇ ತನ್ನ ತೋಳುಗಳಾಗಿ ಉಳ್ಳವನು ಮತ್ತು ಭೂಮಿಯನ್ನು ಪರ್ವತ ರೂಪದಲ್ಲಿ ಧರಿಸಿರುವವನು ಆ ಭಗವಂತ. ಧನ್ಯವಾದಗಳು.